ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ಪರೀಕ್ಷಾ ಪೂರ್ವ ತರಬೇತಿಗಾಗಿ ಒಂದು ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯು ನಿಮಗೆ ಮುಂಬರುವಂಥ ಒಂದು ಆದರ್ಶ ವಿದ್ಯಾಲಯ ಅಥವಾ ಮೊರಾರ್ಜಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳಿಗೆ ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫಸ್ಟ್ ಕ್ವಶನ್ ನೋಡ್ರಿ, ಈ ಥರ ಇದೆ: ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳು ಮುಖ್ಯ ವಿಭಾಗಗಳು. ಅಂದರೆ ಕನ್ನಡ ವರ್ಣಮಾಲೆಯಲ್ಲಿ ಇರುವಂಥ ಒಂದು ವ್ಯಂಜನಗಳ ಮುಖ್ಯ ವಿಭಾಗಗಳು ಯಾವುವು? ಆಪ್ಷನ್ ಎ 2 ಅಂತ ಕೊಟ್ಟಿದ್ದಾರೆ, ಬಿ 3, ಸಿ 4, ಡಿ 5 ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಕನ್ನಡ ವರ್ಣಮಾಲೆಯಲ್ಲಿ ಎರಡು ರೀತಿಯ ಒಂದು ಅಂದರೆ ವ್ಯಂಜನಗಳಲ್ಲಿ ನಾವು 2 ವಿಭಾಗಗಳನ್ನು ಕಾಣಬಹುದು. ಅವು ಗೊತ್ತಿದೆ ನಿಮಗೆ: ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು ಎಷ್ಟು? 25, ಅವರ್ಗೀಯ ವ್ಯಂಜನಗಳು 9. ಟೋಟಲ್ ಆಗಿ 34 ವ್ಯಂಜನಗಳನ್ನು ನಾವು ಕನ್ನಡ ವರ್ಣಮಾಲೆಯಲ್ಲಿ ಕಾಣಬಹುದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಅಂ ಎನ್ನುವುದು ಹ್ರಸ್ವಸ್ವರ, ಮಹಾಪ್ರಾಣಾಕ್ಷರ, ವಿಸರ್ಗ, ಅನುನಾಸಿಕ. ಇದು ಯೋಗವಾಹಕಗಳಲ್ಲಿ ಬರುವಂಥ ಒಂದು ಅನುಸ್ವಾರ ಮತ್ತು ವಿಸರ್ಗ ಅಂತ ಗೊತ್ತಿದೆಯಲ್ಲ. ಅನುಸ್ವಾರ ಯಾವುದು? ಅಂ. ವಿಸರ್ಗ ಯಾವುದು? ಆಹ. ಹಾಗಾದರೆ ಇಲ್ಲಿ ವಿಸರ್ಗ ಅಂತ ಆಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ನೋಡಿ ವಿದ್ಯಾರ್ಥಿಗಳು, ಈ ಕನ್ನಡ ವರ್ಣಮಾಲೆ ಬಗ್ಗೆ ಸಾಕಷ್ಟು ಸಲ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಹಾಗಾಗಿ ಈ ಕನ್ನಡ ವರ್ಣಮಾಲೆ ಬಗ್ಗೆ ಸರಿಯಾಗಿ ನೀವು ಅಭ್ಯಾಸ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಮೈಮರೆ ಎನ್ನುವುದರ ಅರ್ಥ: ಮರೆತು ಹೋಗು, ಮೈ ತೊಳೆ, ಮೈದೋರು, ತಲ್ಲೀನನಾಗು ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೈದೋರು ಅಂತ ಅರ್ಥ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಸೊಸೆ ಎಂಬ ಪದದ ಬಹುವಚನ ಪದ ಯಾವುದು? ಸೊಸೆ, ಸೊಸೆಯಂದಿರು, ಅತ್ತೆ, ಮಗಳು ಅಂತ ಇದೆ. ಸೊಸೆ, ಸೊಸೆಯಂದಿರು. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಒಡೆಯ ಎಂಬ ಪದದ ಸ್ತ್ರೀಲಿಂಗ ರೂಪ ಯಾವುದು? ಒಡೆಯರು, ಒಡೆಯ, ಒಡೆಯರಿ, ಒಡೆಯತಿಯರು, ಒಡತಿ ಅಂತ ಇದೆ. ಒಡೆಯ ಏನಾಗುತ್ತೆ? ಒಡತಿ. ಆಪ್ಷನ್ ಡಿ ಸರಿಯಾದ ಉತ್ತರ ಮಕ್ಕಳೇ. ಓಕೆ, ನೆಕ್ಸ್ಟ್ ನೋಡಿ, ಅರ್ಹ ಎಂಬ ಪದದ ವಿರುದ್ಧಾರ್ಥಕ ಪದ ಯಾವುದು? ಅರ್ಹ, ಏಕ, ಅನಂತ, ಅನರ್ಹ ಅಂತ ಇದೆ. ಅರ್ಹ ಅನರ್ಹ ಆಗತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಭಯ ಎಂಬ ಪದದ ಸಮಾನಾರ್ಥಕ ಪದ ಯಾವುದು? ಭಯ, ನಿಭಯ, ಹೆದರಿಕೆ, ಖುಷಿ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಭಯ ಅಂದರೆ ಹೆದರಿಕೆ ಅನ್ನುವಂಥ ಒಂದು ಅರ್ಥನೂ ಸಹ ಕೊಡುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. ತೆಂಗು, ಅಡಿಕೆ, ಬಾಳೆ, ಭತ್ತ ಅಂತ ಇದೆ. ಇಲ್ಲಿ ಗುಂಪಿಗೆ ಸೇರದೇ ಇರುವಂಥ ಪದ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭತ್ತ ಆಗುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಯಾಕಂದರೆ ತೆಂಗು, ಅಡಿಕೆ, ಬಾಳೆ ಇವೆಲ್ಲ ಒಂದು ಬಹುವಾರ್ಷಿಕ ಸಸ್ಯಗಳಂತ ಹೇಳ್ಬೋದು. ಭತ್ತನ ನಾವೇನು ಮಾಡ್ತಾರೆ, ಅದನ್ನ ಏಕವಾರ್ಷಿಕ ಸಸ್ಯ ಅಂದರೆ ವರ್ಷ ಅದನ್ನ ಕಟಾವು ಮಾಡ್ತಾರೆ. ಹಾಗಾಗಿ ಆಪ್ಷನ್ ಡಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಆಡು ಪ್ಲಸ್ ಇಸು ಕೂಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಆಡಸು, ಆಡು ಇಸು, ಆಡಿಸು, ಆಡು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಸಿ ಆಡು ಪ್ಲಸ್ ಇಸು, ಆಡಿಸು ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ರಶ್ಮಿಗೆ ಅವಳ ಹುಟ್ಟುಹಬ್ಬದ ಡ್ಯಾಶ್ ಕೋರಿದೆನು. ಶುಭಾಶಯ, ಶುಭಾಲಯ, ಲೋಭಾಶಯ, ಶುಭಾಶಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ, ನಾವು ಸರಿಯಾಗಿ ಒಂದು ಅಕ್ಷರಗಳನ್ನು ಸರಿಯಾಗಿ ಯಾವುದು ಜೋಡಣೆಯಾಗಿದೆ ಅಂತ ನೋಡಬೇಕು. ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ನಾವು ಅಂದರೆ ರಶ್ಮಿಗೆ ಅವಳ ಹುಟ್ಟುಹಬ್ಬದ ಶುಭಾಶಯ. ಇಲ್ಲಿ ನೋಡಿ ಆಪ್ಷನ್ ಎ ಮತ್ತು ಡಿ ಸರಿಯಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್: ಪ್ರೀತಮನ ಪ್ರಿಯತಮ ಈ ಸಂಬೋಧನೆಯನ್ನು ಬಳಸುವುದು ಯಾರಿಗೆ? ಪ್ರಿಯಕರನಿಗೆ, ಪ್ರಿಯದರ್ಶನಿಗೆ, ಪ್ರೇಮ್ನಿಗೆ, ಪ್ರೀತಮನಿಗೆ. ನಾವು ಪ್ರಿಯತಮ ಅಂತ ಯಾರಿಗೆ ಬಳಸ್ತೀವಿ? ಪ್ರಿಯಕರನಿಗೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಕಮಲಳು ಹಾಡನ್ನು ಹಾಡುವಳು ಅಥವಾ ಹಾಡಲು ಮುಂದಾದಳು. ಅಡಿಗೆರೆ ಎಳೆದ ಪದ ಯಾವುದು? ಅನ್ವರ್ಥನಾಮ, ನಾಮಧೇಯ, ನಾಮಪದ, ಅಂಕಿತ ನಾಮ ಅಂತ ಕೊಟ್ಟಿದ್ದಾರೆ. ಕಮಲಳು ಹಾಡನ್ನು ಹಾಡಲು ಮುಂದಾದಳು. ಇದರೊಳಗೆ ಕಮಲಳು ಅನ್ನೋದೇನಾಗ್ತದೆ? ಇದು ಆಪ್ಷನ್ ಸಿ ನಾಮಪದ ಆಗ್ತದೆ. ಕಮಲಳು. ಆಪ್ಷನ್ ಸಿ ಸರಿಯಾದ ಉತ್ತರ.
ನಾಮಪದದಲ್ಲಿ ಯಾವುದು ಅಂಕಿತ ನಾಮ ಆಗ್ತದೆ. ನೆಕ್ಸ್ಟ್ ನೋಡಿ, ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ. ಈ ವಾಕ್ಯದಲ್ಲಿ ಪ್ರೀತಿಯಿಂದ ಎಂಬ ಪದವು ಡ್ಯಾಶ್ ಆಗಿದೆ. ತೃತೀಯ ವಿಭಕ್ತಿ, ಪ್ರಥಮ ವಿಭಕ್ತಿ, ಚತುರ್ಥಿ ವಿಭಕ್ತಿ, ದ್ವಿತೀಯ ವಿಭಕ್ತಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ ಯಾವುದಾಗ್ತದೆ, ತೃತೀಯ ಆಗ್ತದೆ. ಹಾಗಾಗಿ ಇದಕ್ಕೆ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಅಮ್ಮ ಒಳಗಿನ ಕೋಣೆಯಲ್ಲಿ ಮಲಗಿದ್ದಳು. ಮಲಗಿದ್ದಳು ಎಂಬುದು ಡ್ಯಾಶ್. ಕರ್ಮಣಿ ಪದ, ಕ್ರಿಯಾಪದ, ಕರ್ಮಪದ, ಕರ್ತೃಪದ. ಇಲ್ಲಿ ಅಮ್ಮ ಒಳಗಿನ ಕೋಣೆಯಲ್ಲಿ ಮಲಗಿದ್ದಳು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಮಲಗಿದ್ದಳು ಎಂಬುದು ಒಂದು ಕ್ರಿಯಾಪದ ಆಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಜಲಚರಗಳು ನೀರಿನಲ್ಲಿ ವಾಸಿಸುತ್ತವೆ. ಈ ವಾಕ್ಯದಲ್ಲಿರಬೇಕಾದ ಲೇಖನ ಚಿಹ್ನೆ ಯಾವುದು? ಪ್ರಶ್ನಾರ್ಥಕ ಚಿಹ್ನೆಗೂ ಅಲ್ಪ ವಿರಾಮ ಕೊಟ್ಟಿದ್ದಾರೆ, ಉದ್ಧರಣೆ ಕೊಟ್ಟಿದ್ದಾರೆ, ಪೂರ್ಣ ವಿರಾಮ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಯಾವ ಚಿಹ್ನೆ ಬರಬೇಕು? ಆಪ್ಷನ್ ಡಿ ಯಾವುದು? ಪೂರ್ಣ ವಿರಾಮ ಚಿಹ್ನೆ ಬರಬೇಕು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಾರದವನಿಗೆ ಜಗಳವಿಲ್ಲ. ಆಪ್ಷನ್ ಬಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಆಪ್ಷನ್ ಸಿ, ಅನ್ನ ಬಲ್ಲವನಿಗೆ ಕನ್ನ ಇಲ್ಲ, ಮಾತು ಬಾರದವನಿಗೆ ಶಬ್ದವಿಲ್ಲ. ಆಪ್ಷನ್ ಡಿ, ನೋಟ ಬಲ್ಲವನಿಗೆ ಊಟವಿಲ್ಲ, ಮಾತು ಬಾರದವನಿಗೆ ಕತೆ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಬಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಓಕೆ, ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಗೂಡಿನ್ಯಾಗ ಮಲಗ್ಯಾವ ಬಿಟ್ಟ ಸ್ಥಳ ತುಂಬಿರಿ. ಮರಿ ಹಕ್ಕಿ, ಅಮ್ಮ, ದೊಡ್ಡ ಹಕ್ಕಿ, ಸಣ್ಣ ಹಕ್ಕಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ, ಮರಿ ಹಕ್ಕಿ ಮಲಗ್ಯಾವ. ಗೂಡಿನ್ಯಾಗ ಮಲಗ್ಯಾವ ಮರಿ ಹಕ್ಕಿ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಭಾಗ್ಯ ತನ್ನ ಹುಟ್ಟು ಹಬ್ಬದಂದು ತಾನೇ ಸಿಹಿ ತಯಾರಿಸುವಳು. ಈ ವಾಕ್ಯವು ಡ್ಯಾಶ್ ಕಾಲದಲ್ಲಿದೆ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಪ್ರಸ್ತುತ ಕಾಲ. ಭಾಗ್ಯ ತನ್ನ ಹುಟ್ಟು ಹಬ್ಬದಂದು ತಾನೇ ಸಿಹಿ ತಯಾರಿಸುವಳು. ಇಲ್ಲಿ ವ ಅಂತ ಇದೆ. ಹಾಗಾಗಿ ವ ಪ್ರತ್ಯಯ ಬಂತಂದರೆ ಯಾವುದಂತ ತಿಳಿದ ನಿಮಗೆ ಹಿಂದಿನ ತರಗತಿಗಳಲ್ಲಿ ಸಹ ಹೇಳಿದೆ. ವ ಪ್ರತ್ಯಯ ಬಂತಂದ್ರೆ ಯಾವುದು? ಅದು ಭವಿಷ್ಯದ ಕಾಲ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ವರ್ತಮಾನ ಕಾಲಕ್ಕೆ ಉತ್ತ ಅನ್ನುವಂಥ ಪ್ರತ್ಯಯ ಬರ್ತದೆ. ಹಾಗೆ ಭೂತಕಾಲಕ್ಕೆ ದ ಅನ್ನುವಂಥ ಪ್ರತ್ಯಯ ಬರ್ತದೆ. ಓಕೆ, ನೆಕ್ಸ್ಟ್ ನೋಡಿ, ವಾರ ದಾಟಿವು 2 ವಾಕ್ಯ ಸರಿಪಡಿಸಿ. ಅಂದರೆ ವಾರ ದಾಟಿದವು 3, 2 ವಾಕ್ಯ ಸರಿಪಡಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎದೊಳಗೆ 2 ದಾಟಿದವು 3 ವಾರ, 2-3 ವಾರ ದಾಟಿದವು, 3 ವಾರ 2 ವಾರ ದಾಟಿದವು 3 ವಾರ 2 ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, 2-3 ವಾರ ದಾಟಿದವು. ನೆಕ್ಸ್ಟ್ ಕ್ವಶನ್, ಅಳಿಯ ರಾಜ ನೇನು ಇಂದಿನಿಂದ ಡ್ಯಾಶ್ ಮಂತ್ರಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಸಂಸ್ಕೃತಿ, ಶಿಕ್ಷಣ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ ಡಿ ಶಿಕ್ಷಣ ಮಂತ್ರಿ. ಆಪ್ಷನ್ ಡಿ ಸರಿಯಾದ. ಇದು ನಿಮಗೆ ಒಂದು 5ನೇ ತರಗತಿಯ ಒಂದು ಸಿಲೆಬಸ್ನಲ್ಲಿರುವಂಥ ಒಂದು ಪ್ರಶ್ನೆಯಾಗಿದೆ. ಓಕೆ ವಿದ್ಯಾರ್ಥಿಗಳೇ, ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಒಂದು ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ತಪ್ಪದೇ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವರಿಗೂ ಸಹ ನಿಮಗೆ ನಮ್ಮ ಒಂದು ಚಾನಲ್ನ ಒಂದು ಲೈವ್ ಕ್ಲಾಸಸ್ಗಳನ್ನು ನೋಡ್ಬೋದು. ಹಾಗೆ ಒಂದು ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಸ್ಗಳು ನಿಮಗೆ ತಕ್ಷಣ ನೋಟಿಫೈ ಮೂಲಕ ತಾವು ಪಡೆಯಬಹುದು. ಮತ್ತೊಮ್ಮೆ ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.